ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಪಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಕೇವಲ ಒಂದೇ ಒಂದು ಸೆಕ್ಟರ್ ಮೇಲೆ. ಸೊ ಈ ಪರ್ಟಿಕ್ಯುಲರ್ ಆಗಿರೋ ಸೆಕ್ಟರು ಆಲ್ರೆಡಿ ಬಿಸ್ನೆಸ್ನ ಚೆನ್ನಾಗಿ ಮಾಡ್ತಿದೆ. ಓಕೆ, ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ಅದಕ್ಕೆ ಗೌರ್ಮೆಂಟಿಂದ ಒಂದು ಪುಷ್ ಬರಬೇಕು, ಒಂದು ಪುಷ್ ಸಿಗಬೇಕು, ಒಂದು ಸಪೋರ್ಟ್ ಅಂತ ಸಿಗಬೇಕು. ಸೊ ಆ ಒಂದು ಸಪೋರ್ಟ್ ಕೂಡ ಇದಕ್ಕೆ ಸಿಕ್ಕಿದೆ. ಒಂದು ಮೇಜರ್ ಆಗಿರ್ತಕ್ಕಂಥ ಸೆಕ್ಟರ್ ಇದು. ಸೊ ಯಾವ ಸೆಕ್ಟರು, ಯಾವುದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಓಕೆ, ನಾನು ಮುಂಚೆನೇ ಹೇಳಿದಾಗೆ ನಮ್ಮ ಗೌರ್ಮೆಂಟಿಂದ ಯಾವುದೇ ಬಿಸ್ನೆಸ್ ಆದರೂ ಒಂದು ಸಪೋರ್ಟ್ ಬಂದರೆ ಚೆನ್ನಾಗಿ ಮೊಮೆಂಟಮನ್ನು ಕೊಡ್ತವೆ. ಅಂದರೆ ಮೊಮೆಂಟಮನ್ನು ಹೆಂಗೆ ಕೊಡುತ್ತೆ ಅಂತ ಹೇಳಿದ್ರೆ, ಆ ಬಾಕ್ಸ್ ಏನಿರುತ್ತೆ ಅದನ್ನು ಕಿತ್ಕೊಂಡು ಒಂದು ರಾಕೆಟ್ ಥರ ಮೊಮೆಂಟಮನ್ನು ಕೊಡುತ್ತೆ. ಓಕೆ, ಯಾವುದೇ ಶೇರ್ಸ್ನ ನಾವು ತೊಗೊಳ್ಳೋದಾದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಏನು ಬಿಸ್ನೆಸ್ ಮಾಡ್ತಿದೆ ಅನ್ನೋದು ನಾವು ತಿಳ್ಕೊಂಡಿರಬೇಕು. ಒಂದು ಚೂರಾದರೂ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಸುಮ್ಮನೆ ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ನೋಡಿದೆ ಅಥವಾ ಟೆಲಿಗ್ರಾಮಲ್ಲಿ ನೋಡಿದೆ, ಎಲ್ಲ ನನ್ನ ಫ್ರೆಂಡ್ಸ್ ಹೇಳಿದರು, ದಯವಿಟ್ಟು ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬಿಡ್ರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆಯಲ್ಲಿ, ಯಾಕಂದರೆ ನೀವು ದುಡ್ದಿರ್ತಕ್ಕಂಥ ದುಡ್ಡು ರ್ಯಾಂಡಮಾಗಿ ಯಾವುದೋ ಒಂದು ಶೇರ್ ಮೇಲೆ ಹಾಕಬೇಡಿ. ನಿಮಗೆ ಫ್ಯೂಚರ್ ಓರಿಯೆಂಟೆಡ್ ಅನಿಸುತ್ತಾ, ಫ್ಯೂಚರಲ್ಲಿ ಅದು ಕ್ಲಿಕ್ ಆಗುತ್ತೆ ಅಂತ ಅನಿಸುತ್ತಾ, ಹಾಗೆಯೇ ಫ್ಯೂಚರಲ್ಲಿ ನನಗೆ ರೆವಿನ್ಯೂನ ಜನ್ರೇಟ್ ಮಾಡಿಕೊಡುತ್ತೆ ಅಂತ ಅನಿಸಿದರೆ ಮಾತ್ರ ಹೋಗಿ. ಇಲ್ಲ ಅಂದರೆ ದಯವಿಟ್ಟು ಸ್ಟಾಕಲ್ಲಿ ಎಂಟರ್ ಆಗೋಕ್ಕೆ ಹೋಗ್ಬಿಡಿ. ವಿಡಿಯೋನ ಇಲ್ಲೇ ನಿಲ್ಲಿಸ್ಬಿಡಿ. ಓಕೆ, ವಿಡಿಯೋಗೆ ಬರೋದಾದರೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಅಂತ ಕರೀತಾರೆ. ಸೊ ಈ PLI ಅಂಡರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ನ ತಗೊಂಡು ಬರ್ತಾ ಇದ್ದಾರೆ. ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ಸ್ ಅಂದರೆ ಏನಪ್ಪ? ಸೊ ಈ ಒಂದು ಸ್ಕ್ರೀನಲ್ಲಿ ನೋಡ್ಬೋದು ನೀವು. ನಥಿಂಗ್ ಬಟ್ PLI ಅಂತ ಹೇಳಿದ್ರೆ ಒಂದು ಫಿನಾನ್ಷಿಯಲಿ ಅವರಿಗೆ ಇನ್ಸೆಂಟಿವ್ ಕೊಡ್ತಕ್ಕಂಥದ್ದು, ಅಂದರೆ ಫಿನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಕ್ಕಂಥದ್ದು. ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರಿ, ಮ್ಯಾನುಫ್ಯಾಕ್ಚರ್ಡ್ ಇನ್ ಡೊಮೆಸ್ಟಿಕ್ ಯೂನಿಟ್ಸು, ಅಂದರೆ ನಮ್ಮ ದೇಶದಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಸೊ ಅವುಗಳಿಗೆ, ಆ ಕಂಪನೀಸ್ಗಳಿಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡ್ತಕ್ಕಂಥದ್ದು ಬೇಸಿಕಲಿ. ಅದರಿಂದ ಏನಾಗುತ್ತೆ, ನಮ್ಮ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅದಕ್ಕೊಂದು ಬೂಸ್ಟ್ ಸಿಗುತ್ತೆ. ಹಾಗೆಯೇ ನಾವು ಇಂಪೋರ್ಟ್ನ ರೆಡ್ಯೂಸ್ ಮಾಡ್ಬೋದು. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಇಂಪೋರ್ಟ್ನ ರೆಡ್ಯೂಸ್ ಮಾಡ್ಬೋದು. ಅಂದರೆ ಏನು ಮಾಡ್ಬೋದಪ್ಪ? ಫಾರ್ ಎಕ್ಸಾಂಪಲ್, ನಮಗೆ ಬೇಕಾಗಿರ್ತಕ್ಕಂಥ, ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಿಂದ ಏನು ಬೇಕೋ ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ಎಕ್ಸಸ್ ಏನಿರುತ್ತೆ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡಿದರೆ ಅದು ನಮಗೆ ರೆವಿನ್ಯೂ ಆಗಿ ನಮ್ಮ ಎಕಾನಮಿಗೆ ಬರುತ್ತೆ, ಅಂದರೆ ನಮ್ಮ ದೇಶಕ್ಕೆ ಬರುತ್ತೆ. ಸೊ ನಮ್ಮ ಎಕಾನಮಿ ಇಂಪ್ರೂವ್ ಆಗುತ್ತೆ, ಇಂಡೈರೆಕ್ಟಾಗಿ ಎಕಾನಮಿ ಇಂಪ್ರೂವ್ ಆಗುತ್ತೆ. ಓಕೆ, ಯಾವುದು ಸೆಕ್ಟರಪ್ಪ ಇದು ಅಂತ ಹೇಳಿದ್ರೆ, ರಿನ್ಯೂವಬಲ್ ಎನರ್ಜಿ, ಕ್ಲೀನ್ ಎನರ್ಜಿ, ಹಾಗೆಯೇ ಗ್ರೀನ್ ಎನರ್ಜಿ. ಸೊ ಈ ಒಂದು ಸೆಕ್ಟರ್ಗಳಿಗೆ ಗೌರ್ಮೆಂಟು PLIನ ಮುಖಾಂತರ ಒಂದು ಸಪೋರ್ಟನ್ನು ಕೊಡ್ತಾ ಇದೆ ಇವಾಗ. ಹಾಗೆಯೇ ಮುಂದೆ ಕೊಡುತ್ತೆ, ಇದು ಹೋಗುತ್ತೆ. ಸೊ ಎಲ್ಲದು ಏನು ಈ ಪವರ್ ಜನ್ರೇಷನ್ ಕಂಪನೀಸ್ ಏನಿದಾವಲ್ಲ, ಸೊ ಅವೆಲ್ಲ ಕಂಪನಿನೂ ಕೂಡ ಇವಾಗ ಈ ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿ, ಈ ಥರ ಒಂದು ಸೆಕ್ಟರ್ ಕಡೆ ಮೂವ್ ಆಗ್ತಾ ಇದ್ದಾವೆ. ಸೊ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸ್ಟಾಕ್ಸು ಹೆಂಗೆ ಮೊಮೆಂಟಮನ್ನು ಕೊಟ್ಟಿದೆ, ಯಾವ ಟೈಮಲ್ಲಿ ಹೆಂಗಿತ್ತು, ಇವಾಗ ಹೆಂಗಾಗಿದೆ ಅನ್ನೋದು. ಸೊ ಇದರಲ್ಲಿ ನೋಡೋದಾದರೆ ಅದಾನಿ ಗ್ರೀನ್ ಎನರ್ಜಿ, ಬೇಸಿಕಲಿ ಹೇಳೋದಾದರೆ ಅದಾನಿ ಗ್ರೀನ್ ಎನರ್ಜಿ ಅದಾನಿ ಸೆಕ್ಟರ್ನಲ್ಲಿ ಅಂದರೆ ಅದಾನಿ ಅಂಡರಲ್ಲಿ ಬರ್ತಕ್ಕಂಥ ಶೇರ್ಗಳಲ್ಲಿ ಇದು ಮುಂದೊಂದು ದಿನ ಹೋಗಿ ಕ್ಲಿಕ್ ಆಗ್ತಕ್ಕಂಥ ಒಂದು ಕಂಪನಿ. ಸೊ ಇನ್ನೊಂದು ನೋಡೋದಾದರೆ ಒಂಥರ ಇದೊಂಥರ ಏನೋ ಪೊಲಿಟಿಕಲಿ ಇರ್ತಕ್ಕಂಥ ಶೇರ್ ಇದು. ಯಾವಾಗಲೂ ಕೂಡ ಒಂದು ಟಾರ್ಗೆಟೆಡ್ ಶೇರ್ ಅಂತ ಹೇಳ್ಬೋದು. ಸಂಸತ್ತಲ್ಲಿ ಏನು ಒಂದು ಸದನದಲ್ಲಿ ಅಧಿವೇಶನಗಳು ನಡೀತಾವಲ್ಲ, ಸೊ ಅಂಥ ಟೈಮಲ್ಲಿ ಇದನ್ನು ತಗೊಂಡು ಬಂದೇ ಬರ್ತಾರೆ, ಅಥವಾ ಆ ಥರನಾಗಿರ್ತಕ್ಕಂಥ ಒಂದು ಶೇರು. ಸೊ ಓಕೆ, ಅದು ಇರಲಿ. ಓಕೆ, ಅದಾನಿ ಗ್ರೀನ್ ಎನರ್ಜಿ ಸಾಲಿಡ್ ಆಗಿರ್ತಕ್ಕಂಥ ಶೇರು, PLI ಸ್ಕೀಮ್ಸ್ ಕೊಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಚೆನ್ನಾಗಿರ್ತಕ್ಕಂಥ ಶೇರು. ಸೊ ನೆಕ್ಸ್ಟ್ ನೋಡಿದರೆ ಟಾಟಾ ಅವ್ರ ಕಂಪನಿ, ಮಾತಾಡೋದೇ ಬೇಡ. ಸೊ ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿ. ಸೊ ಈ ಒಂದು ಗ್ರಾಫು ನೋಡಿ, ಇಲ್ಲಿ ತನಕನೂ ಕೂಡ ಏನು ಮೂಮೆಂಟೇ ಇಲ್ಲ. ಸೊ ಈ ಒಂದು ಟೈಮಲ್ಲಿ ಏನು ಮೂಮೆಂಟಮ್ಮೇ ಇಲ್ಲ ನೋಡ್ರಿ. ಇಲ್ಲಿ ತೊಗೊಂಡಿದ್ದು ಇಲ್ಲಿ ತನಕನೂ ಅದೇ ರೇಟಲ್ಲಿದೆ. ಸೊ ಆಮೇಲೆ ಶೂಟಪ್ ಆಗಿದೆ. ಯಾವಾಗ ಗೌರ್ಮೆಂಟಿಂದ ಈ ಥರ ಬೇರೆ ಸ್ಕೀಮ್ಗಳು, ಇನ್ಸೆಂಟಿವ್ಸು, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಏನು ಕೊಡ್ತಾ ಬಂದರೋ, ಸೊ ಆಮೇಲೆ ಶೂಟಪ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಐನಾಕ್ಸ್ ವಿಂಡ್, ಇದ್ರ ಶೇರ್ನ ಒಂದು ಚಾರ್ಟನ್ನು ಕೂಡ ನೋಡಿ, ಸೇಮ್ ಡಿಟ್ಟೋ ಅದೇ ಸಿನಾರಿಯೋ. ಒಂದು 8 ವರ್ಷನೂ ಕೂಡ ಏನೇನು ಪರ್ಫಾರ್ಮೆನ್ಸೇ ಮಾಡಿಲ್ಲ, ಇತ್ತೀಚಿನ ದಿನಗಳಲ್ಲಿ ಮಾಡ್ತಾಯಿದ್ದ.
KPI ಗ್ರೀನ್ ಎನರ್ಜಿ ಇದು ಕೂಡ ಏನು ರಿನ್ಯೂಯಬಲ್ ಎನರ್ಜಿ ಸೆಕ್ಟರಲ್ಲಿ ಬರ್ತಕ್ಕಂಥ ಒಂದು ಕಂಪನಿ. ಸೊ ಇದ್ರದ್ದು ಸೇಮ್ ಚಾರ್ಟ್ ಪ್ಯಾಟ್ರನ್ನು. ಓಕೆ, ಇವುಗಳು ದೊಡ್ಡ ದೊಡ್ಡ ಕಂಪನೀಸ್ ಆದರೆ ಮುಂದೆ ಪೆನಿ ಸ್ಟಾಕ್ಸ್. ದಯವಿಟ್ಟು ಪೆನಿ ಸ್ಟಾಕ್ಸ್ ಅನ್ನೋಕ್ಕೂ ಹೌದು, ಅಫ್ಕೋರ್ಸ್ ಕಡಿಮೆ ರೇಟು, ವಿತಿನ್ 100 ಒಳಗಡೆ ಇರುತ್ತೆ. ಸೊ ಹಂಗಂತೇಳಿ ₹100 ಒಳಗಡೆ ಇದೆ, ಜಾಸ್ತಿ ಶೇರ್ಸ್ ಬರುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನಾನು ಮುಂಚೆನೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಬಗ್ಗೆ ಐಡಿಯಾ ಇದೆಯಾ, ಗೊತ್ತಿದೆಯಾ, ಸ್ಟಾಕ್ ಬಗ್ಗೆ ಗೊತ್ತಿದೆಯಾ ಅಂದರೆ ಮಾತ್ರ ಹೋಗಿ. ಅಂದರೆ ಬೇಸಿಕಲಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ರಿ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಗೂಗಲಲ್ಲಿ ಹೋಗಿಬಿಟ್ಟು ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಂತ ಹೊಡೆದ್ರೆ ಎಲ್ಲದೂ ಬರುತ್ತೆ, ಒಂದು PDF ಬರುತ್ತೆ. ಆ PDFನಲ್ಲಿ ಎಲ್ಲದೂ ನಿಮಗೆ ಸಿಗುತ್ತೆ. ಅವ್ರು ಏನೇನು ಬಿಸ್ನೆಸ್ ಮಾಡ್ತಾರೆ, ಅವರ ಪ್ರಾಡಕ್ಟ್ಸ್ ಏನು, ಎಲ್ಲದೂ ಕೂಡ. ನೀವು ಬೆಟರ್ ಅಂದರೆ HUL ನೋಡಿ, ಯಾಕಂದರೆ ಅದರಲ್ಲಿ FMCGಯಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಥರನಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದು ಚೆನ್ನಾಗಿದೆ, ನಿಮ್ಗೆ ಅರ್ಥ ಆಗುತ್ತೆ ಅದರಿಂದ. ಓಕೆ, ಪೆನಿ ಸ್ಟಾಕ್ಸನ್ನು ನೋಡೋದಾದರೆ ಓರಿಯೆಂಟ್ ಗ್ರೀನ್ ಪವರ್ ಲಿಮಿಟೆಡ್. ಸೊ ಇದರಲ್ಲೂ ನೋಡಿ ಸೇಮ್ ಡಿಟ್ಟೋ, ಸೇಮ್ ಸಿನಾರಿಯೋ, ಚಾಟ್ ಪ್ಯಾಟ್ರನು. ಸೊ ಇಲ್ಲಿತ್ತು, ಇವಾಗ ಪರವಾಗಿಲ್ಲ, ಓಕೆ ಮೇಲ್ ಬರ್ತಾ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಸುಜ್ಲಾನ್ ನೋಡಿ ಹಿಂಗಿತ್ತು ಒಂದು ಟೈಮಲ್ಲಿ. ಈ ಟೈಮಲ್ಲಿ ನೋಡಿ, ಈ ಟೈಮಲ್ಲಿ ಯಾವ ಥರ ಇರ್ತಕ್ಕಂಥ ಶೇರು ಫುಲ್ಲು ಕೆಳಗಡೆ ಬಂತು. ಇವಾಗ ಸ್ವಲ್ಪ ದಿನದಿಂದ ಅಂದರೆ ಮೊನ್ನೆ ಒಂದು ರಿಸಲ್ಟ್ಸ್ ಬಂತು, ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು. ಸೊ ರಿಸಲ್ಟ್ಸು ಚೆನ್ನಾಗಿದೆ. ಸೊ ಆ ಕಾರಣದಿಂದ ಇವಾಗ ಸುಜ್ಲಾನು ಚೆನ್ನಾಗಿ ಮಾಡ್ತಿದೆ ಪರ್ಫಾರ್ಮೆನ್ಸು. ಆದರೆ ಒಂದು ಸ್ಟ್ರಾಟಜಿನ ಮಾಡಿ, ಅಂದರೆ ಏನಪ್ಪ, ಫಾರ್ ಎಕ್ಸಾಂಪಲ್ ಇವಾಗ ಇದು ₹62 ನಡೀತಾ ಇದೆ ಇವಾಗ. ಸೊ ₹60 ಇದ್ದರೆ, ಎಕ್ಸಾಂಪಲಿಗೆ ಹೇಳ್ತಿರೋದು ನಾನು, ₹60. ಸೊ ₹60 ಫಾರ್ ಎಕ್ಸಾಂಪಲ್ ಎಷ್ಟೋ ಒಂದು 500 ವರ್ತಿಂದು ನೀವು ತೊಗೋತೀರಾ ಅಂತ ಅಂದ್ಕೊಳ್ರಿ. ಮತ್ತೆ ಅದು ತಿರ್ಗಾ 60 ಇದ್ದಿದ್ದು 65 ಆಯಿತು ಅಂತ ಆದ ತಕ್ಷಣ ಮತ್ತೆ ತಿರ್ಗಾ 500 ಇನ್ವೆಸ್ಟ್ ಮಾಡಿ. ಹಂಗೆ ಎವ್ರಿ 5 ಪಾಯಿಂಟ್ಗೆ ನೀವು ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ಕೊತ ಹೋಗಿ. ಇದೊಂದು ಸ್ಟ್ರಾಟಜಿ. ಸೊ ಒಂದೇ ಸಲಕ್ಕೆ ಡಂಪ್ ಮಾಡೋಕ್ಕೆ ಹೋಗ್ಬೇಡಿ. 62 ಇದೆ, ಹಾಕ್ಬಿಡೋಣ ಇವತ್ತು, ನಾಳೆ ನನಗೆ ಈ ರೇಟ್ ಸಿಗಲ್ವೇನೋ, ಒಂದು ತಿಂಗಳಾದ್ಮೇಲೆ 62 ಇದ್ದಿದ್ದು 100 ಆಗಿಬಿಟ್ರೆ ನಾನೇನು ಮಾಡಲಿ. ದಯವಿಟ್ಟು ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಕನ್ಸಿಸ್ಟೆಂಟಾಗಿ ₹5 ಅಥವಾ 10 ಪಾಯಿಂಟ್ಸ್ ಇನ್ಕ್ರೀಸ್ ಆದ್ರೂ ಅಥವಾ 20 ಪಾಯಿಂಟ್ಸ್ ಇನ್ಕ್ರೀಸ್ ಆದ್ರೂ ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗಿ, ಸ್ಟೆಪ್ ಬೈ ಸ್ಟೆಪ್. ಅದನ್ನು ಬಿಟ್ಕೊಂಡು ಒಂದೇ ಸಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಈ ಸ್ಟಾಕುಗಳನ್ನು ಹೊರತುಪಡಿಸಿ NTPC, NHPC ಈ ಥರ ಸುಮಾರು ಶೇರ್ಸ್ಗಳಿದೆ. ಸೊ ನೆಟ್ಟಲ್ಲಿ ಗೂಗಲ್ನಲ್ಲಿ ಹೊಡೆದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಓಕೆ, ಬೇಸಿಕಲಿ ಹೇಳೋದಾದರೆ PLI ಸ್ಕೀಮ್ ಅಂಡರಲ್ಲಿ ಇದನ್ನು ತಂದಿದ್ದಾರೆ. ಈ ಒಂದು ಸಪೋರ್ಟ್ ಏನಾದರೆ ಕಂಟಿನ್ಯೂ ಆಗಿರುತ್ತೆ. ಸೊ ಕಂಟಿನ್ಯೂ ಮಾಡ್ತೀವಿ ಅಂತಲೂ ಕೂಡ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರನಾಗಿರ್ತಕ್ಕಂಥ ಶೇರ್ಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತಕ್ಕಂಥದ್ದನ್ನು ಈ ಪರ್ಟಿಕ್ಯುಲರ್ ಸೆಕ್ಟರ್ನಲ್ಲಿ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.